ನೋಡ ನೋಡ ಎಷ್ಟು ಚಂದ ಅಲ್ಲ. रुको जरा सबर करो, बोला धक्का बुक्की नहीं करने का, आराम से लेने का. ಓಕೆ ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನನಗೂ ನಾವೆಲ್ಲಿ ಹೊಂಟೇವಿ ಅಂತ ಕನ್ಫ್ಯೂಷನ್ ಐತ್ರಿ, ಯಾಕಂದ್ರೆ ಇದು ಗ್ರೂಪ್ ಟ್ರಿಪ್ ಆಗೈತ್ರಿ. ನಾನು ಕೆಲಸ ಮಾಡೋ ಶಾಪ್ ನಲ್ಲಿರೋ ಅಣ್ಣಂದಿರ ಜೊತೆ ಟ್ರಿಪ್ಗೆ ಹೋಗಿದ್ದೆ ರೀ. ಮತ್ತೆ ಟ್ರಿಪ್ನ ನಾನ್ ಪ್ಲಾನ್ ಮಾಡಿರ್ಲಿಲ್ಲ ರೀ. ಒಬ್ರು ಒಂದ್ ಜಾಗದ ಹೆಸರು ಹೇಳಿದ್ರ, ಇನ್ನೊಬ್ರು ಮತ್ತೊಂದ್ ಜಾಗದ ಹೆಸರು ಹೇಳಾಕತ್ತಿದ್ರಿ. ಮಧ್ಯರಾತ್ರಿ 12 ಗಂಟೆಗೆ ಕನ್ಫ್ಯೂಷನ್ ಒಳಗೆ ನಮ್ ಪ್ರಯಾಣ ಸ್ಟಾರ್ಟ್ ಆಯ್ತ್ರಿ. ಕಂಡ್ಯಾಗ ಎಲ್ಲರ ವಾಟಿ ನಡಗಾಕತ್ತಿದ್ದು ರೀ. 2000 years later. ಕನ್ಫ್ಯೂಷನ್ ಒಳಗ್ ಬಂದ್ ನಿಂತೀವ್ರಿ ನಾವ ಅರಬ್ಬಿ ಸಮುದ್ರದ ಕಡೆಗೆ ರೀ, ಅಂದ್ರೆ ಗೋವಾದ ಬಾಗಾ ಬೀಚ್ದಾಗ್ರಿ. ನಾನು ಬಾಳ್ ನಡಗಾಕತ್ತಿದ್ದೆ ರೀ. ಇದ್ ನೋಡ್ರಿ ಗೋವಾ ನಾಯಿ. ಅಲ್ಲಿ ದೂರದ ಕಣ್ಣು ಹಸಿದ್ರ ರಾಕಿ ಬಾಯ್ ಬೋಟ್ಗಳು ಕಾಣಕತ್ತಿದ್ದು ರೀ. ಆಮೇಲೆ ಈ ಬಾಗಾ ಬೀಚ್ ಬಗ್ಗೆ ಹೇಳ್ಬೇಕು ಅಂದ್ರ, ಈ ಬೀಚ್ ನಾರ್ತ್ ಗೋವಾದಲ್ಲಿ ಅತಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುವ ಬೀಚ್ಗಳಲ್ಲೂ ಕೂಡ ಒಂದ್ರಿ. ಬಹಳ ತಂಡಿದ್ದ ಕಾರಣ ಹಂಗೆ ಅಲ್ಲೇ ನಿಂತ್ಕೊಂಡು ಒಂದೆರಡು ಬೀಚ್ ಫೋಟೋಸ್ ತೆಗೆದೇರಿ. ಆಮೇಲೆ ನನ್ನ ಫೋಟೋನು ತೆಗಿಸ್ಕೊಂಡೇರಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಬಾಗಾ ಬೀಚ್ದಾಗ ತಂಡಿದ್ದ ಕಾರಣ ನಾವ್ ಯಾರೂ ಇಳಿಲಿಲ್ರಿ. ನಾವು ನಂತರ ಗೋವಾದ ಇನ್ನೊಂದು ಫೇಮಸ್ ಬೀಚ್ ಆದಂತ ಕಲಂಗುಟ್ ಬೀಚ್ಗೆ ಹೊಂಟಿವ್ರಿ. ಕಲಂಗುಟ್ ಬೀಚ್ಗೆ ಹೋಗುವಾಗ ರೀ, ರೋಡ್ ಸೈಡ್ ಪಟ್ಟಿ ಅಂಗಡಿ ಹುಡ್ಕಾಕತ್ತಿದ್ದೆ ರೀ. ಆದ್ರ ನಂಗ್ ಒಂದು ಪಟ್ಟಿ ಅಂಗಡಿನೇ ಸಿಗ್ಲಿಲ್ರಿ. ಬೀಚ್ ಹೋಗಾಕ ಎಲ್ಲಾರು ಜಾತ್ರೆ ಅರ್ಬಿ ತಗೊಳಕ್ ಹೋಗಿದ್ದೀವ್ರಿ. ಐ ಲವ್ ಗೋವಾ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ. ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿದೀವ್ರಿ ಗೋವಾ ರಾಜ್ಯಕ್ಕೆ ರೀ. ಈ ಗೋವಾ ರಾಜ್ಯವನ್ನ ಪೋರ್ಚುಗೀಸರು 450 ವರ್ಷಗಳ ಕಾಲ ಆಳಿದಾರ್ರಿ. ಸೊ ಅದ್ರ ಸಲುವಾಗಿ ಇಲ್ಲಿನ ಪ್ರತಿಯೊಂದು ಕಟ್ಟಡನು ಯುರೋಪಿಯನ್ ಸ್ಟೈಲ್ ಒಳಗಡೆ ಇರ್ತೈತ್ರಿ. ನೋಡ ನೋಡ ಓಕೆ ಮಗಳನ್ನು ಮಾಡಿ ಹೆಚ್ಚು ಸ್ಟ್ರಾಂಗ್. ಅವಳ ಕೂದಲನ್ನು ಕೂಡ ಕ್ಲಿನಿಕ್ ಪ್ಲಸ್ ಈಗ 60% ಅಧಿಕ. ಇದರಲ್ಲಿದೆ ಮಿಲ್ಕ್ ಪ್ರೋಟೀನ್. ಕ್ಲಿನಿಕ್ ಪ್ಲಸ್ ಹೆಚ್ಚು ಬಲಿಷ್ಠತೆ. ಬ್ರೋ ಏನ್ ಮಾಡ್ಲೇನ್ರಿ, ನನ್ನ ತಮ್ಮನ ಜೊತೆ ನಾನು ಗೋವಾಕ್ಕೆ ಬಂದಿದ್ದೀನಿ ಅಣ್ಣ. ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಇವಾಗ ನಾವಿದೀವಿ ಕಲಂಗುಟ್ ಬೀಚ್. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಆಯ್ತು ಸಮುದ್ರ ಪಾಲ ಆಯ್ತ. ಕಾಪಾಡುವಾರ ನೀವು ಕೈ ಮುಗಿತನ ಬಾರಿ, ನಿಮ್ಮ ಕಾಲು ಮುಳುತನ ಬಾರಿ, ನಾನು ಬೀಡ್ರು. ಮಾಡಿದ್ರ ಊರಿ ಶಾಲಾಗ ಹೋಗುವಣ್ಣ. ಕಳಿ ಅದನ್ನು ಕಳಿ, ನೀನಾರ ಯಾರು ಕೇಳ್ತಾರ ಇಲ್ಲೇ ರೀ. ನೋಡ ನೋಡ ಎಷ್ಟು ಚಂದ ಅಲ್ಲ. ಕಲಂಗುಟ್ ಬೀಚ್ ನನ್ನ ಅಯಸ್ಕಾಂತದ ತರ ತನ್ನತ್ತ ಸೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನಾನು ಕಂಟ್ರೋಲ್ ತಪ್ಪಿಬಿಟ್ಟೆ ರೀ. ನನ್ನ
ಗ್ರೂಪ್ ನಲ್ಲಿರೋ ಒಬ್ರು ಅಣ್ಣ ಕಡೆ ಫೋನ್ ಕೊಟ್ಟು ಸಮುದ್ರ ಎಷ್ಟ್ ಗುಮ್ ಐತಿ ಅಂತ ಅಳ್ಯಾಕ್ ಹೋದೇರಿ. ಸಮುದ್ರ ಏನೋ ಅಳ್ಯಾಕ್ ಹೋದೇರಿ, ಆದ್ರ ನಮ್ಮ ಊರಾಗ ಟೇಪ್ ಬಿಟ್ಟು ಬಂದಿದ್ದೇರಿ. A few moments later. ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ. ಆಮೇಲೆ ಕಲಂಗೂಟ್ ಬೀಚ್ಗೆ ಹೋದಾಗ ದೂರದಾಗ ಬಾಗಾ ಬೀಚ್ನೂ ಕಾಣಕತ್ತಿತ್ತು. ಆದ್ರೆ ನಂಗೆ ಒಂದು ತಿಳಿಲಿಲ್ಲ, ಬಾಗಾ ಬೀಚ್ನಿಂದ ಸುತ್ತ ಹಾಕಿ ಕಲಂಗೂಟ್ ಬೀಚ್ಗೆ ಎದಕ್ ಕರ್ಕೊಂಡ್ ಬಂದ್ರು ಅಂತ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಬಾಲಿ ದಂಡ ಕೊತ್ತಾಗ ಜಾಗ ಮಾಡ್ತೀಯ ಅಂತ ಹೋಗಲಿ. ನಾನ್ ಗೋವಾಗೆ ಫಸ್ಟ್ ಟೈಮ್ ಬಂದಿದ್ರಿ. ನಾನ್ ಬಾಗಾ ಬೀಚ್ ಮತ್ತು ಕಲಂಗೂಟ್ ಬೀಚ್ ಎರಡು ಬೇರೆ ಬೇರೆ ಕಡೆ ಅದಾವು ಅಂತ ಮಾಡಿದ್ದೆ. ನಂಗಂತೂ ಬೀಚಿಂದ ಎದ್ ಬರ್ಲಿಕ್ಕೆ ಬರುವಲ್ರಿ. ನಾನು ಮತ್ತೆ ನನ್ನ ಗ್ರೂಪ್ ನಲ್ಲಿರೋ ಎಲ್ಲರೂ ಎಂಜಾಯ್ ಮಾಡಕತ್ತಿದ್ದೀವ್ರಿ. A few moments later. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಜಾಲಿ ಜಾಲಿ ಎಲ್ಲ ಜಾಲಿ 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 ಎಲ್ಲ ಏನ್ ಹೇಳೋದು ನಮ್ಮ ಹುಡುಗ ಒಂದು ಕಾಣವಲ್ಲು ಯಾಕಾಗ ದಿಕ್ಕಪ್ಪಾಲೋದವ್ರು. ಎಲ್ಲ ಐಡಿಯಾ ಅದಾವ್ರಿ. ಅಲ್ಲಿ ಬರ್ತಾರ ಅಣ್ಣಗಳು ಅವ್ರೆ, ನಮ್ಮ ಬಾಜುಕ್ ಅದಾರ ಅಲ್ಲಿ ಎಲ್ಲಾರು. A few moments later. ಬೀಚ್ದಾಗ ಜಳಕ ಮಾಡಿದ್ಮೇಲೆ ಎಲ್ಲರೂ ಮತ್ತೆ ಬೇರೆ ಚಲೋ ನೀರಾಗ ಜಳಕ ಮಾಡ್ತಾರೆ. ಆದ್ರೆ ನಾವು ಯಾರು ವಾಪಸ್ ನಮ್ಮ ಊರಿಗೆ ಬರೋ ತನಕ ಜಳಕನೇ ಮಾಡ್ಲಿಲ್ರಿ. ಇದೇ ಕಾರಣಕ್ಕೆ ನಾನು ಮೊದ್ಲಿನ ಹಾಗೆ ವಿಡಿಯೋ ಮಾಡಕ್ಕ ಆಗ್ಲಿಲ್ಲ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. A few moments later. ಇದು ಓಡಿ ಬಾಟಲ್ ರೀ, ನಾವು ಕುಡು ಸಾಯ್ತೀವ್ರಿ. ಕುಡಿ ಕೈ ಕೊಟ್ಟು ಹೋಗೈತ್ರಿ, ಅದಕ್ಕೆ ದಾರು ಕುಡಿಲತ್ತೀವ್ರಿ ನಾವು. ನಮ್ ಕಡೆ ಯಾವ ರೀತಿ ಪಟ್ಟಿ ಅಂಗಡಿಗಳು ಇರ್ತಾವ್ರಿ, ಅದೇ ರೀತಿ ಇಲ್ಲಿ ಬಾರ್ ಅಂಗಡಿಗಳು ಇದ್ದುರಿ. ಕಲಂಗೂಟ್ ಬೀಚ್ಗೆ ಟಾಟಾ ಹೇಳಿ ಆಮೇಲೆ ನಾವು ಹೊಂಟಿವ್ರಿ ಗೋವಾದ ರಾಜಧಾನಿ ಪಣಜಿಗೆ ರೀ. A few moments later. ಕಂಪಲ್ಸರಿ ನಾವ್ ಎಲ್ಲೇ ಹೋದ್ರು ಇವರ ಬರ್ತಾರೆ ನಮ್ಮ ಜೋಡಿ ಯಾತ್ರಕ್ರಿ. ಟೂರಿಗೆ ಹೋದ್ರು ಇವರ ಬರ್ತಾರ್ರಿ, ಎಂಜಾಯ್ ಮಾಡಕ್ ಹೋದ್ರೆ ಇವರ ಬರ್ತಾರಿ. ಗೋವಾ ಕರ್ಕೊಂಡ್ ಬಂದಾರ ನಮ್ ಈ ಸಲ ಇವ್ರ. ಮಸ್ತ್ ಹೊಡಿತಾರ್ರಿ, ಭಾರಿ ಡ್ರೈವರ್ ರೀ ಇವ್ರು. ಇವ್ರ ನಮ್ಮ ಅಣ್ಣ ಇದ್ದಂಗ ರೀ ಇವ್ರು, ಮಸ್ತ್ ಅಣ್ಣ ಇವ್ರು. ನನಗಂತೂ ಕಡಿಕು ಪಟ್ಟಿ ಅಂಗಡಿ ಸಿಗಲಿಲ್ಲರಿ. ಪಣಜಿ ತಲುಪಿದಾಗ ಮಧ್ಯಾಹ್ನ 3 ಆಗಿ ನನಗಂತೂ ಬಾಳ ಹಸಿವಾಗಿತ್ರಿ. ಊಟ ಮಾಡ್ಲಿಕ್ಕೆ ಒಂದ್ ರೆಸ್ಟೋರೆಂಟ್ ಬಂದಿದ್ದೀವ್ರಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. ಊಟ ಆದ್ಮೇಲೆ ಪಣಜಿಯಲ್ಲಿರುವ ಇನ್ನೊಂದು ಬೀಚ್ ನ ನೋಡಾಕ್ ಹೊಂಟಿವ್ರಿ. ಮತ್ತೆ ಇನ್ನೊಂದ್ ಮಾತು ಹೇಳ್ಬೇಕು ಅಂದ್ರ ನಾವ್ ಎಲ್ಲೆಲ್ಲಿ ಅರ್ಬಿ ಜಾಡಿಸ್ತಾ ಇದ್ವಿ ರೀ, ಅಲ್ಲೆಲ್ಲಿ ಪಾವ್ ಕಿಲೋ ಉಸುಕ್ ಬೀಳಾಕತ್ತಿತ್ತು. ಉಲ್ಟಾ ಹಿಡ್ದು ಮಾಡ, ಊಟ ಅಲ್ಲಿ ಮಾಡ್ಲೆ ಹಿಂಗ ಸ್ವಲ್ಪ ಬೇಡ ಹಿಂಗೆ ಊಟ ನಡ್ಕೊಂಡ್ ಹಿಂಗಡಿ ಏನ್ ಮಕ್ಕ ಕಡ್ಬಾರ್ದು ಅಣ್ಣ. ನಾ ಹಿಂಗಡಿ ಮಾಡಂಗಿಲ್ಲ, ಡೆಮೋ ಡೆಮೋ ಚಲೋ ಡೆಮೋ ಇದೆ. ಕೊನೆಗೆ ಜಸ್ಟ್ ಬೀಚ್ ವ್ಯೂ ತಗೊಂಡು
ನಾವು ಮತ್ತೆ ನಮ್ಮ ಊರ್ ಕಡೆ ಹೊಂಟಿವ್ರಿ. ಓಟ್ ಬತ್ತೀಯಾ? ಟಾಟಾ. ಓಟ್ ಬಾ. A few moments later. ಎಲ್ಲಾರು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೈತ್ಯಾ ಲೈಕ್ ಮಾಡ್ರಿ.